ಚಂದವಳ್ಳಿ ತೋಟ ಎಷ್ಟು ಚಂದವಾಗಿದೆ ಅಥವಾ ಅಲ್ಲೂ ಏನಾದರೂ ಸಮಸ್ಯೆಗಳಿದೆಯಾ, ಏನೆಲ್ಲ ಸವಾಲುಗಳನ್ನು ನಮ್ಮ ಸ್ಯಾಂಡಲ್ವುಡ್ ಗಣ್ಯರು ಎದುರಿಸ್ತಾ ಇದ್ದಾರೆ, ಸ್ಯಾಂಡಲ್ವುಡ್ ತಾರೆಯರು ಎದುರಿಸ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ರಿಪಬ್ಲಿಕನ ವೇದಿಕೆಯಲ್ಲಿ, ಅದು ಕೂಡ ಈ ಮಹಾ ಸಂಗಮದ ವೇದಿಕೆಯಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಯುವ ನಾಯಕರು, ಭರವಸೆಯ ನಾಯಕರು, ಜನ ಮೆಚ್ಚಿದ ನಾಯಕರು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಕಳ ಹೃದಯ ಗೆದ್ದಂಥ ನಾಯಕರು ಇಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ರಿಷಿ ಮತ್ತು ವಸಿಷ್ಠ ಸಿಂಹ ಅವರು, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕಾಗಿ. ರಿಷಿ ಅವರಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಮ್ಮ ಟೈಟಲ್ಲೇ ಇದ್ದಂಗೆ ಚಂದವಳ್ಳಿಯ ತೋಟ ಚಂದವಾಗಿದೆಯಾ ಅಥವಾ ಏನಾದರೂ ಸಮಸ್ಯೆಗಳಿದೆಯಾ? ಖಂಡಿತವಾಗ್ಲೂ ಇಲ್ಲ. ಅಂದರೆ ನಮಗೆ ನಾನು ಮೊದಲು ಇಂಜಿನಿಯರಿಂಗ್ ಓದಿದ್ದು, ಇಂಜಿನಿಯರಿಂಗ್ ಓದಾದ ನಂತರ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ನಂತರ ಇಲ್ಲಿಗೆ ನಾನು ಬಂದಿರೋವಂಥದ್ದು. ಸೊ ಹಾಗಾಗಿ ತಕ್ಕಮಟ್ಟಿಗೆ ಬೇರೆ ಕ್ಷೇತ್ರಗಳ ಒಂದು ಎಕ್ಸ್ಪೋಜರ್ ಕೂಡ ಇದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬಲ್ಲೆ, ಇಟ್ಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ ಆ್ಯಂಡ್ ಬಹಳ ಅದ್ಭುತವಾಗಿರೋವಂಥ ಒಂದು ಕಾರಣದಿಂದನೇ ನಾನು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಇದನ್ನೇ ನನ್ನ ಪ್ರೊಫೆಷನಾಗಿ ನಾನು ತೊಗೊಂಡಿರೋವಂಥದ್ದು. ನಾವು ಕೆಲವು ಸತಿ ಅಂದರೆ ವೀಕ್ಷಕರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಲವು ಸತಿ ನಮ್ಮ ಇಂಡಸ್ಟ್ರಿನಲ್ಲಿ ಗ್ಲ್ಯಾಮರ್ ಜಾಸ್ತಿ, ಅಂದರೆ ಒಳ್ಳೇದೇನೇ ಆದರೂ ಕೂಡ ಅದು 100 ಪಟ್ಟು ಆ್ಯಂಪ್ಲಿಫೈ ಆಗುತ್ತೆ. ಅದರಲ್ಲಿ ಏನೇ ಒಂದು ಚಿಕ್ಕ ಅಳಕು ಕಂಡು ಬಂದು ಕೂಡ ಅದು ಒಂದು 100 ಪಟ್ಟು ಆ್ಯಂಪ್ಲಿಫೈ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ಕೇಳಿದಾಗ ಯಾವುದೋ ಚಿಕ್ಕ ಚಿಕ್ಕ ಅಳುಕುಗಳನ್ನು ಓಕೆ ಅದೇ ಇಡೀ ಇಂಡಸ್ಟ್ರಿನ ಡಿಫೈನ್ ಮಾಡುತ್ತೆ ಅನ್ನೋ ಒಂದು ಹಂತಕ್ಕೆ ಹೊಟ್ಟೋಗ್ತೀವಿ. ಬಟ್ ಅದು ನಿಜ ಅಲ್ಲ. ಇಂಡಸ್ಟ್ರಿ ಈಸ್ ಮಚ್ ಮೋರ್ ಟು ಇಟ್. ಆ್ಯಂಡ್ ನಮ್ಮ ಒಂದು ಇಂಡಸ್ಟ್ರಿ ಏನಿದೆ, ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಅಲ್ವಾ. ಅಂದರೆ ನಮ್ಮ ಹಿರಿಯರು ಕಟ್ಟು ಬೆಳೆಸಿರುವಂಥ ಒಂದು ಇಂಡಸ್ಟ್ರಿ, ಅದನ್ನೇ ಇವಾಗ ನಾವು ಮುನ್ನಡೆಸ್ಕೊಂಡು ಹೋಗೋವಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮಗೆ. ಅದಕ್ಕೆ ತಕ್ಕ ಮಟ್ಟ ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಏನೇ ಒಂದು ಅಳಕುಗಳು ಕಂಡು ಬಂದರೂ ಕೂಡ ಇಟ್ಸ್ ಆಲ್ವೇಸ್ ಗುಡ್ ಅಲ್ವಾ. ಅಂದರೆ ಈಗ ಮೊನ್ನೆ ಅಷ್ಟೇ ನಾವು ನೋಡಿದಾಗ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಆ್ಯಂಡ್ ಅದು ಬಹಳ ಒಳ್ಳೆಯ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನಾವು ಮುಂದೆ ಹೋಗಬೇಕು ಅಂತ ಹೇಳಿದಾಗ ಒಂದು ಕಾನ್ಫ್ಲಿಕ್ಟ್ ಇದ್ರೇ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ, ಅದರಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಕಾನ್ಫ್ಲಿಕ್ಟ್ಸ್ ಆರ್ ಆಲ್ವೇಸ್ ಗುಡ್. ವಸಿಷ್ಠ ಸರ್, ನಮ್ಮದು ಕೂಡ ಸೇಮ್ ಕ್ವಶನು, ಚಂದವಳ್ಳಿ ತೋಟ ಹೆಂಗಿದೆ ಅಂತ. ಚಂದವಳ್ಳಿ ತೋಟ ಸ್ವಚ್ಛಂದವಾಗಿದೆ, ಅದ್ಭುತವಾಗಿದೆ. ಒಂದೇ ವಿಷಯ ಏನಂದರೆ, ರಿಷಿ ಹೇಳ್ದಂಗೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಮಕಾಲೀನರು ಒಟ್ಟಿಗೆ ಒಂದೇ ಥಿಯೇಟರ್ ಗ್ರೂಪಲ್ಲಿ ಆ್ಯಕ್ಟ್ ಮಾಡಿಕೊಂಡು ಶುರು ಮಾಡಿದವರು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯುವ ನಾಯಕರು, ಭರವಸೆಯ ನಾಯಕರು, ಜನ ಮೆಚ್ಚಿದ ನಾಯಕರು ಅಂತ. ಆ್ಯಂಡ್ ಇಬ್ಬರು IT ಬ್ಯಾಕ್ ಡ್ರಾಪಿಂದ ಬಂದವರು. ನಮಗೆ ಅವನು ಹೇಳ್ದಂಗೆ ಒಂದು ಸಣ್ಣ ತಿಳಿನೋಟ ಇದೆ ಸಿನಿಮಾ ಹೊರತುಪಡಿಸಿ ಕೂಡ. ಸೊ ನಮಗೆ ಯಾವತ್ತು ಅಂದರೆ ಪರ್ಟಿಕ್ಯುಲರ್ಲಿ ನಾನು ಆ್ಯಕ್ಸಿಡೆಂಟಲ್ ಆ್ಯಕ್ಟರ್ ಆಗಬೇಕು ಅಂತ ಯಾವತ್ತೂ ಊಹಿಸಿದವನಲ್ಲ. ಸೊ ನನಗೆ ನನ್ನಂಥವನೊಬ್ಬ ಎಲ್ಲೋ ಹಾಸನದಲ್ಲೆಲ್ಲೋ ಯಾವುದೋ ಹಳ್ಳಿಲಿ ಕುಗ್ರಾಮದಲ್ಲಿ ಒಂದು ಹುಟ್ಟಿ ಅಲ್ಲಿಂದ ಇವತ್ತು ಇಲ್ಲಿ ತನಕ ಬಂದು ಈ ವೇದಿಕೆಗಳು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರು. ಬೇರೆ ಬೇರೆ ಭಾಷೆಗಳು ಇವತ್ತು ಕೆಲಸ ಮಾಡ್ತಿದ್ದೀವಿ. ಜನ ನಮ್ಮನ್ನು ಮನ್ನಣೆ ಕೊಟ್ಟು ಅಲ್ಲಿ ಕರೆದು ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಹೆಸರು ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇದೇ ಚಂದವಳ್ಳಿ ತೋಟ, ಇದೇ ನಮ್ಮ ಚಂದನವನ ಸ್ಯಾಂಡಲ್ವುಡ್. ಸೊ ಇಲ್ಲಿ ನಾವು ಕಲಿತ ಕೆಲಸ, ಇಲ್ಲಿ ನಮಗೆ ಸಿಕ್ಕಂಥ ಒಂದು ಮನ್ನಣೆ, ಇಲ್ಲಿ ಸಿಕ್ಕಂಥ ಪ್ರೀತಿಯಾಗಲಿ ಭರವಸೆ ಆಗಲಿ, ಇವತ್ತು ನಾವು ಕಾನ್ಫಿಡೆಂಟಾಗಿ ಬೇರೆ ಕಡೆನೂ ಹೋಗಿ ಕೆಲಸ ಮಾಡೋದಕ್ಕೆ, ಬ್ಯುಸಿ ಆಗೋದಕ್ಕೆ, ಎಂಗೇಜ್ ಆಗೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ. ನಮಗೇ ಕೊಟ್ಟಿದೆ ಅಂದರೆ ಅದು ನನಗೆ ಹೇಳಿದ್ನಲ್ಲ, ಆಮೇಲೆ ಆಕ್ಸಿಡೆಂಟಲ್ ಆ್ಯಕ್ಟರ್ ನನಗೆ ಎಷ್ಟು ಸಿಕ್ಕಿದೆ ಅಂದರೆ, ಇದು ಈ ತೋಟ ತುಂಬ ಚಂದವಾಗಿ ಸ್ವಚ್ಛಂದವಾಗಿದ್ದರೆ ಮಾತ್ರ ಸಾಧ್ಯ. ಜೊತೆಯಲ್ಲಿ ಏನಪ್ಪ ಅಂದರೆ, ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಫ್ರೆಟರ್ನಿಟಿ ಅಂತ ತೊಗೊಂಡಾಗ ಹೋಲ್ಸಮ್ ಆಗಿ ಇದೊಂದು ಅಸಂಘಟಿತ ವರ್ಗ. ಸೊ ಇದು ಒಂದು ಸಂಘಟಿತ ವರ್ಗ ಆಗಿಬಿಟ್ಟಿದ್ರೆ ಇದಕ್ಕೆ ಕತೆ ಬೇರೆ ಇರೋದು. ಸೊ ಇಲ್ಲಿ ನಾವು ತುಂಬ ಅಂದರೆ ವರ್ಷಕ್ಕೆ ಒಂದು 250 ಸಿನಿಮಾಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳು ತೆಗಿತೀವಿ. ಸಾವಿರಾರು ಕೋಟಿ ವಹಿವಾಟಾಗುತ್ತೆ, ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತೀವಿ. ಸೊ ಇಲ್ಲಿ ಇದನ್ನೇ ನಂಬಿಕೊಂಡು ಬದುಕ್ತಿರ್ತಕ್ಕಂಥ ಕುಟುಂಬಗಳು ಸಾವಿರಾರು. ಇಷ್ಟೆಲ್ಲ ಒಂದು ಅಂದರೆ ಸೊಸೈಟಿಯ ಭಾಗವಾಗೇ ಇದ್ದು ಇಷ್ಟು ವರ್ಷಗಳು ಕಳೆದ್ರು. ಅಂದರೆ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಹೇಳೋದಾದ್ರೆ 90 ವರ್ಷ ಆಗ್ತಾ ಬಂತು. 90 ವರ್ಷಗಳಾದರೂ ಇನ್ನೂ ಅಸಂಘಟಿತ ವರ್ಗವಾಗೇ ಇದೆ. ಇಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಿ. ಶೂಟಿಂಗ್ಗಳು ನಡೀತಾ ಇಲ್ಲ. ಈಗ ಕೋವಿಡ್ ಟೈಮ್ಸ್ ಒಂದೇ ಎಕ್ಸಾಂಪಲ್ ಅಲ್ಲ. ಕೋವಿಡ್ ಆಗಿ ಅದಾದಮೇಲೂ ಕೂಡ ಇನ್ನೂ ಒಂದಷ್ಟು ಆ್ಯಕ್ಟಿವೇಟ್ ಆಗಿಲ್ಲ ಒಂದಷ್ಟು ಸೆಕ್ಟರ್ಗಳು. ಆ್ಯಂಡ್ ತುಂಬ ಜನ ಸಿನಿಮಾನೇ ನಂಬಿ ಬದುಕ್ತಿರೋರು ಮನೇಲಿದ್ದಾರೆ. ಸೊ ಇವ್ರಿಗೆಲ್ಲ ಒಂದು ಆಶ್ರಯ, ಆಸರೆ ಅನ್ನೋದು ಇಲ್ಲ. ಇದೇ ಒಂದು ಸಂಘಟಿತ ವರ್ಗ ಆಗಿದ್ದಿದ್ರೆ ಅವ್ರಿಗೊಂದು PF ಕೊಟ್ಟು, ಅವ್ರಿಗೊಂದು ESI ಥರದೊಂದಿದ್ದು, ಅವ್ರಗಳಿಗೆ ಒಂದು ಗಟ್ಟಿಯಾದ ಕೆಲಸದ ಹಿನ್ನೆಲೆ ಅನ್ನೋದಿದ್ದಿದ್ರೆ, ಅದಕ್ಕೊಂದು ರೂಪುರೇಷೆ ಇದ್ದರೆ, ಕಟ್ಕೊಟ್ಟಿದ್ದರೆ, ಇಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿ ಇನ್ನೂ ಬೆಟರ್ ಪೊಸಿಷನಿಂಗ್ಲಿರೋದು. ಬಟ್ ಏನಿದ್ರು ಏನಿಲ್ಲ ಅಂದರೂ ನಮ್ಮ ಇಂಡಸ್ಟ್ರಿನೇ KGF ಅಂತ ಒಂದು ಸಿನಿಮಾ ಕೊಟ್ಟಿರೋದು, ನಮ್ಮ ಇಂಡಸ್ಟ್ರಿನೇ ಕಾಂತಾರ ಅಂತಕ್ಕಂಥ ಒಂದು ಸಿನಿಮಾ ಕೊಟ್ಟಿರೋದು. ಅಲ್ಲ, ಪ್ರಶ್ನೆ ಉತ್ತರ ಎರಡೂ ನೀವೇ ಹೇಳಿದ್ರಿ. ಸೊಲ್ಯೂಷನ್ ಹಾಗಾದರೆ ಯಾಕೆ ಆಗ್ತಿಲ್ಲ ಅಂತ?
ಸೊಲ್ಯೂಷನ್ ನೋಡಿ, ಒಬ್ಬರ ಕಡೆಯಿಂದ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಕಡೆಯಿಂದ ಆಗಬೇಕು. ಏನಾಗುತ್ತೆ, ಇಲ್ಲಿ ಪ್ರತಿಯೊಬ್ಬರು ಅಂದರೆ ಕಲಾವಿದರಷ್ಟೇ ಮಾತಾಡಿದ್ರೆ ವರ್ಕ್ ಆಗಲ್ಲ, ಅಥವಾ ಸಿನಿಮಾಗೆ ಸಂಬಂಧಪಟ್ಟವ್ರು ಮಾತ್ರ ಮಾತಾಡೋದ್ರಿಂದ ಹೋರಾಡೋದ್ರಿಂದ ಇದು ವರ್ಕ್ ಆಗಲ್ಲ. ಇಲ್ಲಿ ನಾವೆಲ್ಲರೂ ಯೂನಿಫೈಡ್ ಆಗಿ ಅಪ್ರೋಚ್ ಮಾಡೋಕ್ಕೆ ನಿಂತರೆ, ನಮ್ಮನ್ನು ಆಳೋರ್ನ ಅಂದರೆ ನಮ್ಮ ನಾಯಕರನ್ನ ಕೇಳಿದಾಗ ಪಟ್ಟು ಹಿಡಿದು ನಾವು ಕೆಲಸವನ್ನು ಮಾಡಿಸ್ಕೊಳ್ಳಬಲ್ಲೆವು ಅಂತಾದಾಗ, ಈಗ ನೀವು ಮಾಧ್ಯಮದವರು ನಮ್ಮ ಜೊತೆ ನಿಂತರೆ ಏನಾಗುತ್ತೆ, ಇಲ್ಲಿ ಒಂದು ವೈಯಕ್ತಿಕ ವಿಚಾರ ಅಲ್ಲದೆ ಇದು ಒಂದು ಜೆನ್ರಿಕ್ ಒಂದು ವಿಷಯ, ಸಾವಿರಾರು ಕುಟುಂಬಗಳ ಬದುಕಿನ ಪ್ರಶ್ನೆ. ಇದಕ್ಕೆ ನಾನು ಜೊತೆಯಾಗಿ ನಿಲ್ತೀನಿ ಅಂತ ನಿಮ್ಮ R.ಇಂದ ಶುರು ಮಾಡಿ ಇನ್ನೊಂದಷ್ಟು ಎಲ್ಲ ಮಾಧ್ಯಮಗಳು ಸೇರಿ ಜೊತೆಗೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಬೇರೆ ಬೇರೆ ಸೆಕ್ಟರ್ ಅವರು ಇನ್ವಾಲ್ವ್ ಆದಾಗ ಮಾತ್ರ ಇದೊಂದು ಫ್ಲರಿಷ್ ಅನ್ನೋ ಒಂದು ಎವಲ್ಯೂಷನ್ ಅಥವಾ ರೆವಲ್ಯೂಷನ್ ಅಂತ ಆಗಕ್ಕೆ ಸಾಧ್ಯ. 4 ಜನ ಮಾತಾಡೋದ್ರಿಂದ ಆಗಲ್ಲ. ಇದು ವರ್ಷಗಟ್ಟಲೆಯಿಂದ ಅಂದರೆ ಚಿಕ್ಕದಾಗಿ ತಮಿಳುನಾಡಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿನ ಕಟ್ಟಕ್ಕಂಥ ಕೆಲಸ ಹೆಂಗೆ ಶುರು ಆಯಿತು, ಹಾಗೆ ಇಲ್ಲಿ ಈಗ ಒಂದು ರಾಮೋಜಿ ಫಿಲ್ಮ್ ಸ್ಟುಡಿಯೋ ಅಂತ, ಒಂದು ಫಿಲ್ಮ್ ಸಿಟಿ ಅಂತ ಒಂದು ಸ್ಟುಡಿಯೋ ನಮ್ಮಲ್ಲಿದ್ದಿದ್ರೆ ನಾವು ಇಲ್ಲಿ ಹೋಗಿ ಅವ್ರ ಮೇಲಿರೋ ಡಿಪೆಂಡೆನ್ಸಿ ಕಡಿಮೆ ಆಗಿರೋದು. ಆ ಫಿಲ್ಮ್ ಸಿಟಿಯಲ್ಲೇ ಒಂದು ರಾಶಿ ಜನಕ್ಕೆ, ಸಾವಿರಾರು ಜನಕ್ಕೆ ಕೆಲಸ ಸಿಕ್ಕಿರೋದು ಉದ್ಯೋಗಾವಕಾಶನೂ ಹೌದು, ಆಲ್ರೆಡಿ ಉದ್ಯೋಗ ಮಾಡ್ಕೊಂಡಿರೋರ್ಗೆ ಒಂದು ಡೆಫಿನಿಟಿಸಮೂ ಹೌದು. ಅಲ್ಲಿಂದ ತೊಗೊಂಡು ಬಂದರೆ ನಿಮಗೆ ನೆಕ್ಸ್ಟ್ ಇವ್ರಿಗೆಲ್ಲರಿಗೂ ಅಂದರೆ ಸಂಕಷ್ಟ ಕಾಲದಲ್ಲಿ ಇಲ್ಲಪ್ಪ ನೀನು ಸಿನಿಮಾ ನಂಬ್ಕೊಂಡ್ರೆ ನಿಂಗೆ ಬದುಕಬಹುದು, ಇಷ್ಟು ವರ್ಷ ಏನು ಬದುಕಿದೆಯಾ, ಮುಂದೆನೂ ಬದುಕ್ತೀಯ ಅನ್ನೋ ಒಂದು ಭರವಸೆ ಸಿಕ್ಕರೆ ಕೆಲಸ ಮಾಡೋ ರೀತಿನೇ ಬದಲಾಗುತ್ತೆ. ಅದ್ರಿಗೆ ಸಿಗೋ ಝೀಲಾಗಲಿ ಮೋಟಿವೇಶನ್ ಆಗಲಿ ಬೇರೆ. ಸೊ ಈ ಥರ ಪ್ರತಿಯೊಂದು ಪಾಯಿಂಟಲ್ಲೂ ನಾವು ಸಮಗ್ರವಾಗಿ ಯೋಚನೆ ಮಾಡೋಕ್ಕೆ ತೊಡಗಿದಾಗ, ಎಲ್ಲರೂ ಒಟ್ಟಿಗೆ ಕೂಡಿ ಬಂದಾಗ, ಇದಕ್ಕೊಂದು ಸ್ಟ್ರಕ್ಚರ್ ಅಂತ ಕಲ್ಪಿಸ್ಕೊಟ್ಟಾಗ ಇನ್ನೂ ಚೆನ್ನಾಗಾಗುತ್ತೆ. KGF, ಕಾಂತಾರಗಳಂಥ ಸಿನಿಮಾಗಳು ಇನ್ನೂ ಒಂದು ರಾಶಿ ವರ್ಷ ಬರುತ್ತೆ ಅಥವಾ ತಿಂಗಳ ಬರುತ್ತೆ ಅಂತ ನನ್ನ ನಂಬಿಕೆ. ಕರೆಕ್ಟ್. ರಿಷಿ ಅವರೇ, ನನ್ನ ಪ್ರಶ್ನೆ, ನೀವು ಚಂದವಳ್ಳಿಯ ತೋಟ ಚಂದವಾಗಿದೆ, ಹೌದು, ಬಟ್ ಸ್ವಚ್ಛಂದವಾಗಿದೆ. ಬಟ್ ಇತ್ತೀಚೆಗೆ ಒಂದು ಆರೋಪ ಕೇಳೋದಕ್ಕೆ ಸಿಗುತ್ತೆ, ಕಾಸ್ಟಿಂಗ್ ಕೌಚ್. ಸ್ವತಃ CM ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ, ಸಾಕಷ್ಟು ಜನ 159ಕ್ಕೂ ಹೆಚ್ಚು ಜನ ಅದರಲ್ಲಿ ಸಹಿ ಹಾಕ್ತಾರೆ. ಬಟ್ ದೊಡ್ಡ ಸೆಲೆಬ್ರಿಟಿಗಳು, ಫೇಮಸ್ ಸೆಲೆಬ್ರಿಟಿಗಳನ್ನ ಕೇಳಿದ್ರೆ ಅದನ್ನ ತಳ್ಳಿ ಹಾಕ್ಬಿಡ್ತಾರೆ. ಸೊ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿನ ಸಮಸ್ಯೆ ಇದೆಯಾ, ಅಥವಾ ನಿಜಕ್ಕೂ ಕಾಸ್ಟಿಂಗ್ ಕೌಚ್ ಇದೆಯಾ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಅಂದರೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಗ್ಗಟ್ಟಿನ ಸಮಸ್ಯೆ ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ವಸಿಷ್ಠ ಅವರಿಬ್ಬರು ಕೂಡ ಐ ಥಿಂಕ್ ಬೇರೆ ಭಾಷೆಯಲ್ಲೂ ಕೂಡ ವರ್ಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮಲ್ಲಿ ಇರುವಂಥ ಒಂದು ದೊಡ್ಡ ಅಸೆಟ್ ಅಂತ ಹೇಳಿದ್ರೆ ಒಗ್ಗಟ್ಟು. ಆ ಒಗ್ಗಟ್ಟು ಬಹುಶಃ ಬೇರೆ ಯಾವ ಚಿತ್ರರಂಗದಲ್ಲೂ ಕಾಣದೇ ಇರೋವಂಥ ಒಂದು ಒಗ್ಗಟ್ಟು ಕಾಣುತ್ತೆ. ಇನ್ಫ್ಯಾಕ್ಟ್ ನಾವು ಮೊನ್ನೆ ಅಷ್ಟೇ ಒಂದು ಅವಾರ್ಡ್ ಫಂಕ್ಷನ್ಗೂ ಕೂಡ ಹೋಗಿ ಬಂದಾಗ ದುಬೈನಲ್ಲಿ ಎಲ್ಲ ಭಾಷೆಯ ನಟರು, ನಟಿಯರು, ತಂತ್ರಜ್ಞರು ಬಂದಾಗ ಕನ್ನಡದಲ್ಲಿರುವಂಥ ಒಂದು ಒಗ್ಗಟ್ಟು ನೋಡಿದಾಗ ಅವರೇ ಹೇಳ್ತಾರೆ, ಈ ಒಗ್ಗಟ್ಟು ನಾನು ಕಾಣಲ್ಲ ಅಂತ ಹೇಳಿ. ಸೊ ಒಗ್ಗಟ್ಟು ನಮ್ಮ ಸ್ಟ್ರೆಂತ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾನು ಆವಾಗಲೇ ಹೇಳಿದ ಹಾಗೆ, ಅಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬಲ್ಲೆ. ಅಂದರೆ ನಾನು ಮಾಡಿರೋದು ಕೆಲವು ಚಿತ್ರಗಳು, ಈಗ 5ನೇ ಚಿತ್ರ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಾಗಲಿ ಅಥವಾ ನನ್ನ ಸ್ನೇಹಿತರ ಸರ್ಕಲ್ ಬಳಗದಲ್ಲಿ ಆಗೋ ಒಂದು ಎಕ್ಸ್ಪೀರಿಯನ್ಸಲ್ಲಾಗಿರಲಿ, ನಮಗೆ ಎಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಅನ್ನೋ ಒಂದು ಘಟನೆ ಅಥವಾ ಪ್ರಕರಣ ಎಲ್ಲೂ ನನ್ನ ಎಕ್ಸ್ಪೀರಿಯನ್ಸಲ್ಲಂತೂ ನಾನು ಕಂಡು ಬಂದಿಲ್ಲ. ಸೊ ಹಾಗಾಗಿ ನಾನು ಮಾತಾಡೋದಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ನಾನು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೆ. ನಾನು ಅಲ್ಲಿ ಸಾಕಷ್ಟು ಘಟನೆಗಳನ್ನು ನಾನು ಕೇಳಿಸ್ಕೊಂಡಿದ್ದೆ, ನನಗೆ ಗೊತ್ತಿದೆ ಏನಾಗಿದೆ ಅಂತ. ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ, ಟು ಬಿ ವೆರಿ ಆನೆಸ್ಟ್, ನಾನು ಇಂಡಸ್ಟ್ರಿಯ ಮೆಂಬರ್ ಆಗಿದ್ರು ಕೂಡ ನಾನು TV ನಲ್ಲಿ ನೋಡಿದಾಗಲೇ ಈ ಥರದ್ದು ಏನೋ ನಡೆದಿದೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನನಗೂ ಗೊತ್ತಾಗೋವಂಥದ್ದು. ಸೊ ಐ ಥಿಂಕ್ ಇಡೀ ಇಂಡಸ್ಟ್ರಿನ ಡಿಫೈನ್ ಮಾಡೋದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ, ಈ ಥರ ಘಟನೆಗಳು ಹೊರಗೆ ಬಂದಾಗ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಯಿತು ಅಂತ ಹೇಳಿದಾಗ ನನ್ನ ಪ್ರಕಾರ ಅದು ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರು ಒಂದು ವಿಷಯನ ಬಗೆಹರಿಸ್ಬೇಕು ಅಂತ ಹೇಳಿದಾಗ ಮೊದಲು ಆ ವಿಷಯದ ಬಗ್ಗೆ ಮಾತಾಡಬೇಕು, ಆ ವಿಷಯ ಇದೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅದರದ್ದು ಏನೋ ಅವೇರ್ನೆಸ್ ಇಲ್ಲ, ಅದರ ಬಗ್ಗೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದರೂ ಕೂಡ ಓಕೆ ಈ ಥರದ್ದು ಇದೆಯಾ, ಹಾಗಿದ್ರೆ ನಾನು ಮುಂದಿನ ಚಿತ್ರಕ್ಕೆ ಹೋದಾಗ ಆ್ಯಸ್ ಅ ಹೀರೋ ನಾನು ನನ್ನ ತಂಡನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು, ಅಥವಾ ಯಾವ ಥರದೊಂದು ಸೇಫ್ಟಿ ಪ್ರಿಕಾಷನ್ನ ನಾನು ಯೋಚನೆ ಮಾಡಬೇಕು ಅನ್ನೋದನ್ನು ನಾನು ಅದರಿಂದ ನೋಡಿ ಕಲಿತೀವಿ ನಾವು. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ಏನಾಗುತ್ತೆ, ನಮಗೆಲ್ರಿಗೂ ಕೂಡ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಗೆ ಗೊತ್ತಾದ್ರೇ ನಾವು ಕೂಡ
ಅದಕ್ಕೆ ಬೇಕಾಗಿರುವಂಥ ಸೇಫ್ಟಿ ಮೆಷರ್ಸ್ನ ತೊಗೊಳೋದಕ್ಕಾಗಿರಲಿ, ಅದಕ್ಕೆ ಬೇಕಾಗಿರುವಂಥ ಚೇಂಜಸ್ ಏನಿದೆ ಅದನ್ನು ತೊಗೊಂಡು ಬರೋದಕ್ಕಾಗಿರಲಿ ಸಾಧ್ಯ ಆಗುವಂಥದ್ದು. ಬಟ್ ಸ್ಟಿಲ್ ನಾನು ಈ ವೇದಿಕೆ ಮೂಲಕನೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಇವತ್ತಿನ ಕಾಲದಲ್ಲೂ ಕೂಡ ನಾನು ಹೊರಗಡೆ ಹೋದಾಗಲೂ ಕೂಡ ತಂದೆ ತಾಯಂದರು ನಾವು ನಮ್ಮ ಮಕ್ಕಳನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬರಬೇಕು, ಹೇಗೆ ಗೈಡ್ ಮಾಡಿ ಹಾಗೆ ಅಂತ ಬಂದಾಗ ಕೂಡ ನಾನು ಹೇಳೋದು, ಈ ಥರ ಘಟನೆಗಳನ್ನ ನೋಡಿದಾಗ ದಯವಿಟ್ಟು ಯಾರು ಆತಂಕ ಬೀಳಬೇಡಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ದಿ ಎಂಟೈರ್ ಇಂಡಸ್ಟ್ರಿ, ಇಟ್ ಈಸ್ ನಾಟ್ ದಿ ಐಡೆಂಟಿಟಿ ಆಫ್ ದ ಇಂಡಸ್ಟ್ರಿ, ಇಟ್ ಈಸ್ ಅ ಒನ್ ಆಫ್ ಸಿಚುವೇಶನ್. ಆ್ಯಂಡ್ ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿನಲ್ಲಿರುವಂಥ ಸೀನಿಯರ್ಸ್ ಯಾರಿದ್ದಾರೆ ಎಲ್ಲರೂ ಸೇರಿ ಅದನ್ನು ಬಗೆಹರಿಸ್ತಾರೆ. ಆ್ಯಂಡ್ ನಾವೆಲ್ಲರೂ ಕೂಡ ಯಂಗ್ಸ್ಟರ್ಸ್ ಆಗಿ ನಾವೇನು ಇಂಡಸ್ಟ್ರಿನಲ್ಲಿ ಇದ್ದೀವಿ, ನಮ್ಮ ಕಡೆಯಿಂದನೂ ಕೂಡ ನಾವು ಅದಕ್ಕೆ ಸಾಲ್ವ್ ಮಾಡ್ಬೋದಾಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿನ ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ. ವಶಿಷ್ಠ ಸರ್, ಏನಂದರೆ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ಸಿನಿಮಾದಲ್ಲಿ ಕಾಸ್ಟ್ ಮಾಡ್ತೀವಿ, ಆಗ ಕಾಸ್ಟಿಂಗ್ ಕೌಚ್ ಅಂತೀವಿ. ಬೇರೆ ಕ್ಷೇತ್ರಗಳಲ್ಲಿ ಅದಕ್ಕೆ ಯಾವ ಪದ್ಧತಿಯನ್ನು ಕರಿಬೇಕು ಅಥವಾ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೆಲವು ವೈಯಕ್ತಿಕ ಅಭಿಪ್ರಾಯಗಳು ಅಥವಾ ಕೆಲವು ವೈಯಕ್ತಿಕ ಅನುಭವಗಳು, ಕಹಿಯವೋ ಕೆಟ್ಟವೋ ಒಳ್ಳೆಯವೋ, ಇವು ಮಾತ್ರ ಚರ್ಚೆಗೆ ಬಂದಾಗ ಒಂದಷ್ಟು ಸಮಸ್ಯೆಗಳಾಗೋದುಂಟು, ಈ ಥರದ ವಿಷಯಗಳು ಪ್ರವರ್ಧಮಾನಕ್ಕೆ ಬರೋದುಂಟು. ನಾನು ಹೇಳೋದು ಅದೇ ವೆಲ್ ಸೆಡ್ ರಿಷಿ, ಒಂದು ಇಂಡಸ್ಟ್ರಿ ಹೋಲ್ಸಮ್ ಆಗಿ ನೀವು ಯಾರೇ ಆಗಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆಗಳಿದೆ, ಎಲ್ಲ ಕ್ಷೇತ್ರದಲ್ಲೂ ನ್ಯೂನತೆಗಳಿದೆ, ಕೊರತೆಗಳಿದೆ, ಎಲ್ಲ ಕ್ಷೇತ್ರದಲ್ಲೂ ತಪ್ಪುಗಳು ಮಾಡ್ತಕ್ಕಂಥವ್ರು ಜನ ಇನ್ನೂ ಇದ್ದಾರೆ. ಆದರೆ ಅವರೇ ಟೋಟಲಾಗಿ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಿರಲ್ಲ. ಇಂಡಸ್ಟ್ರಿ ಅಂತ ಹೇಳಿದ್ನಲ್ಲ, ನಾನು ಆಗಲೇ ಮಾತಾಡುವಾಗಲೂ ಅದನ್ನೇ ಹೇಳಿದೆ, ಸಾವಿರಾರು ಕುಟುಂಬಗಳು ನಂಬ್ಕೊಂಡಿದೆ ಇದನ್ನ ಅಂತ. ಒಬ್ಬ ಸೈಕಲಲ್ಲಿ ಗಮ್ಮು ಪೋಸ್ಟ್ ಹಿಡ್ಕೊಂಡು ಎತ್ಕೊಂಬರೋ ಹುಡುಗನಿಂದ ಹಿಡಿದು, ಸೈಕಲ್ ಸ್ಟ್ಯಾಂಡಲ್ಲಿ ಕಾಯೋ ಹುಡುಗನಿಂದ ಹಿಡಿದು, ಥಿಯೇಟ್ರಲ್ಲಿ ಟಿಕೆಟ್ ಹರಿಯೋನಿಂದ ಹಿಡಿದು, ಸಿನಿಮಾದ ಲೈಟ್ ಹಿಡಿಯೋನು, ಆ್ಯಕ್ಟ್ ಮಾಡೋವಳು, ಡೈರೆಕ್ಟ್ ಮಾಡೋರು ಆ್ಯಂಡ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಇಷ್ಟು ಥರದ ಜನಗಳಿದೆ. ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಾವಿರಾರು ಜನ ಇನ್ವಾಲ್ವ್ ಆಗ್ತಾರೆ ಒಂದು ಸಿನಿಮಾ ಮೇಕಿಂಗಲ್ಲಿ. ಸೊ ಒಬ್ಬ ವ್ಯಕ್ತಿಯ ತಪ್ಪು, ಅವನ ಅಧಮತೆ ಇಡೀ ಇಂಡಸ್ಟ್ರಿಯನ್ನು ತೋರಿಸಲ್ಲ, ಇಡೀ ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡಲ್ಲ. ಹಾಗಾಗಿ ಆ್ಯಂಡ್ ಜೊತೆಗೆ ಇನ್ನೂ ಒಂದು ನನಗೊಂದು ಸಣ್ಣ ಪರ್ಸ್ನಲ್ ಕನೆಕ್ಷನು ಇದೆ. ನನ್ನ ಹೆಂಡತಿನೇ ಹೀರೋಯಿನ್. 15 ವರ್ಷಕ್ಕೂ ಹೆಚ್ಚಿನ ಕಾಲ ಸಿನಿಮಾದಲ್ಲಿ ಸೇವೆ ಸಲ್ಲಿಸಿ ಕೆಲಸ ಮಾಡಿ ಹೆಸರು ಕೀರ್ತಿ ಎಲ್ಲ ಸಂಪಾದನೆ ಮಾಡಿದಂಥ ಆಕೆ 47-48 ಸಿನಿಮಾಗಳು ಮಾಡಿದ್ದಾರೆ ಅವ್ರ ಕರಿಯರಲ್ಲಿ. ಸೊ ಆಕೆ ಕೂಡ ಈ ಥರದ್ದು ಇದೇ ಇಂಡಸ್ಟ್ರಿ, ಇದೇ ಫ್ರೆಟರ್ನಿಟಿ ಅನ್ನೋದಾಗಿದ್ರೆ ಆಕೆನೂ ಅನುಭವಿಸಿರ್ಬೇಕಾಗಿತ್ತು. ನಾನು ಇವಾಗ ನಾವು ಲವ್ ಮಾಡಿ ಅಥವಾ ಪರಿಚಯ ಆಗಿ ಒಂದು 2016 ಅಂದರೆ ಒಂದು 8 ವರ್ಷದಿಂದ ಪರಿಚಯ. ಅದಕ್ಕೆ ಮುಂಚೆನೂ ಆಕೆ ಹೀರೋಯಿನ್ನು, ಆ ನಂತರದಲ್ಲೂ ಹೀರೋಯಿನ್ನು. ಅಷ್ಟು ವರ್ಷ ನನ್ನ ಫ್ರೆಂಡ್ ಆಗಿದ್ದಾಗಲೂ ಈ ಥರ ಕಂಪ್ಲೇಂಟ್ ನಾನು ಕೇಳಿಲ್ಲ. ಹಾಗಂತ ಇಲ್ಲ ಅಂತಲ್ಲ, ಯಾರೋ ಒಬ್ಬ ಎಲ್ಲೋ ಒಂದು ತಪ್ಪು ಮಾಡೇ ಇರ್ತಾನೆ. ಇಲ್ಲಾಂದರೆ ಪಾಪ ಯಾರೋ ಬಂದು ಹೇಳ್ಕೊಳ್ಳಲ್ಲ ಸುಮ್ಮನೆ ಹೊರಗಡೆ ಬಂದು ಪಬ್ಲಿಕ್ಕಲ್ಲಿ. ಆ ಥರ ಉಪಟಳಗಳು ಆಗದೆ ಇರೋ ರೀತಿ ಗಮನಿಸ್ಕೋಬೇಕಾದ್ದು ಇದು. ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಸಖತ್ತಾಗಿ ಹೇಳಿದೆ ಮಗ. ನನ್ನ ಸಿಟ್ಟಲ್ಲಿ ಏನಾಗುತ್ತೋ ಅದನ್ನು ನಾನು ಕಾಯಬಲ್ಲೆ. ಅದೇ ರೀತಿ ಪ್ರತಿಯೊಬ್ಬರು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಫಂಕ್ಷನ್ ಆದಾಗ, ಕೆಲಸ ಮಾಡಿದಾಗ ಇಂಥ ಸಮಸ್ಯೆಗಳು ಯಾವುದೇ ಕ್ಷೇತ್ರ ಆಗಲಿ ನಿಲ್ಲುತ್ತೆ, ಆದರೆ ತಡೆಗಟ್ಬೋದು. ಜೊತೆಗೆ ಸಿನಿಮಾ ಅಂತ ಬಂದಾಗ ಒಂದು ಸ್ವಲ್ಪ ಇದು ಸಹಜವಾಗಿ ಕಣ್ಣು ಕುಕ್ಕುವಂಥ ವಿಷಯ ಅಲ್ವಾ. ಸೊ ಇಲ್ಲಿ ಇನ್ನೊಂದು ವಿಷಯಗಳು ಜಾಸ್ತಿ ಬಯಲಿಗೆ ಬರುತ್ತೆ ಅಥವಾ ಮಾತಾಡ್ತಾರೆ, ಅದ್ರ ಚರ್ಚೆಗೊಳಪಡುತ್ತೆ. ಇದು ವೈಯಕ್ತಿಕ ವಿಚಾರಗಳು ಇಷ್ಟು ಮುನ್ನೆಲೆಗೆ ಬರದೇ ಇದ್ರೆ ಒಳಿತೆ ಅನ್ನೋ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಇದೆ ಸರ್. ಆಮೇಲೆ ಅಂದರೆ ಕಾಸ್ಟಿಂಗ್ ಕೌಚ್ ಅನ್ನೋ ಒಂದು ಪದದಿಂದ ನಾವು ಆ್ಯಕ್ಚುಲಿ ಇನ್ನೊಂದು ಮುಖ್ಯವಾಗಿ ಕಲಿಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಮಿಸ್ಯೂಸ್ ಆಫ್ ಪವರ್. ಈಗ ಯಾರಾದರೂ ಪವರ್ ಪೊಸಿಷನ್ಸಲ್ಲಿ ಕೂತಿದ್ದಾಗ ಯಾರಾದರೂ ಅವ್ರಿಗೆ ಬಂದು ನನಗೂ ಒಂದು ಆಪರ್ಚುನಿಟಿ ಕೊಡಿ, ನನಗೂ ಒಂದು ಸಹಾಯ ಮಾಡಿ, ನನಗೇನಾದರೂ ಕೆಲಸ ಕೊಡಿ ಅಂತ ಹೇಳಿದಾಗ ಆ ಕೆಲಸ ಕೊಡೋದಲ್ಲದೆ ತಮ್ಮ ಸ್ವಾರ್ಥಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದೇನಿದೆ ಅದನ್ನು ಅಡ್ರೆಸ್ ಮಾಡ್ಬೇಕು ನಾವು ಆ್ಯಕ್ಚುಲಿ ಮೇನ್ಲಿ. ಬಿಕಾಸ್ ಅದು ಹ್ಯೂಮನ್ ಒಂದು ಆಸೆ ಇರುತ್ತೆ, ಅದನ್ನು ಹೋಗಿ ಆಪರ್ಚುನಿಟಿಗೋಸ್ಕರ ಅಪ್ರೋಚ್ ಮಾಡೋದು ಐ ಥಿಂಕ್ ವಿ ಶುಡ್ ನಾರ್ಮಲೈಸ್ ಇಟ್. ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ ಹೋಗಿ ಕೆಲಸ ಕೇಳೋದಕ್ಕೆ ಬಹಳ ಆತಂಕ ಇರುತ್ತೆ. ನಾನು ಕೇಳಿದ್ರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೋ, ಅವ್ರು ಏನಾದ್ರು ಮಿಸ್ಯೂಸ್ ಮಾಡ್ತಾರೋ ಅನ್ನೋ ಒಂದು ಆತಂಕ ಇವತ್ತು ಕೂಡ ಸಾಕಷ್ಟು ಜನರಿಗೆ ಹೋಗಿ ಮನೆಯಿಂದ ಆಚೆ ಹೋಗಿ ಇನ್ನೊಬ್ಬರ ಮನೆ ಬಾಗಿಲು ತಟ್ಟಿ ಅವಕಾಶ ಕೇಳೋ ಅಂಥದ್ದನ್ನೇ ನಿಲ್ಲಿಸ್ತಾರೆ. ನಾವು ಅವಕಾಶನೇ ಕೇಳದೇ ಇದ್ದಾಗ ನಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅವಕಾಶನ ಹುಡ್ಕೊಂಡು ಹೋಗಲೇಬೇಕು. ಸೊ ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ಐ ಥಿಂಕ್ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಸೇಫ್ಟಿ ಮೆಷರ್ಸ್. ಆ್ಯಂಡ್ ನಾನು ಆ್ಯಕ್ಚುಲಿ ಇವಾಗ ಮೊನ್ನೆ ಕೂಡ ಐ ಥಿಂಕ್ ಹೊರ ದೇಶಕ್ಕೆ ಒಂದು ಕಂಟ್ರಿಲಿ ಹೋಗಿದ್ದಾಗ ಸೇಫ್ಟಿ ಮೆಷರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅವರು ತಮ್ಮ ಪವರ್ನ ಮಿಸ್ಯೂಸ್ ಮಾಡೋದಕ್ಕಾಗಿರಲಿ ಅಥವಾ ಇನ್ನೊಬ್ಬನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಬಿಕಾಸ್ ರೂಲ್ಸ್ ಆರ್ ಸೋ ಸ್ಟ್ರಿಕ್ಟ್ ಆ್ಯಂಡ್ ಪನಿಷ್ಮೆಂಟ್ಸ್ ಆರ್ ಸೋ ಸ್ಟ್ರಿಕ್ಟ್. ಸೊ ಹಾಗಾಗಿ ನಾವು ಈ ಥರದ ವೇದಿಕೆ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಜನರಲಿ ನಾವಂದ್ರೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿದಾಗ ಬಹುಶಃ
ಇನ್ನೊಂದು ವರ್ಷದ ಟೈಮ್ನಲ್ಲೇ ವಿಲ್ ಸಿ ಅ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಆ ಒಂದು ಡಿಗ್ನಿಟಿ ಆಫ್ ಲೇಬರ್ ಏನಿದೆ ಅದನ್ನು ಬಿಲ್ಡ್ ಮಾಡೋದು ಬಹಳ ಮುಖ್ಯ. ಕರೆಕ್ಟ್. ಶ್ರುತಿ, ಇಬ್ಬರಿಗೂ ಧೈರ್ಯವಾಗಿ ಕೇಳಕ್ಕೆ ಇಷ್ಟ. ಇಂಡಸ್ಟ್ರಿಗೆ ಬನ್ನಿ, ಕಾಸ್ಟಿಂಗ್ ಕೌಚ್ ಅಂತ ಯೋಚನೆ ಮಾಡಿಕೊಂಡು ಅದು ಯಾರೋ 4 ಜನ ಮಾಡ್ತಕ್ಕಂಥ ಕೃತಿಗಳಿಂದ ಹೆದರಿ ಹಿಂಜರಿದು ಹೆಣ್ಮಕ್ಳು ಹಿಂದೆ ಉಳಿಯೋದು ಬೇಡ ಅನ್ನೋದು ನಮ್ಮ ಸರಿ.